ನಟ ದರ್ಶನ್ಗೆ ಡಬಲ್ ಟೆನ್ಷನ್ ಇರುವಂತದ್ದು ಇವತ್ತು. ಯಾಕೆಂದ್ರೆ ಒಂದ್ ಕಡೆ ರೆಗ್ಯುಲರ್ ಬೇಲ್ ವಿಚಾರಣೆ ಇದೆ, ಮತ್ತೊಂದ್ ಕಡೆ ಮಧ್ಯಂತರ ಜಾಮೀನ ಅರ್ಜಿಯ ವಿಚಾರಣೆ ಕೂಡ ಇರುವಂತದ್ದು. ಎರಡನ್ನೂ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಒಂದೇ ಪೀಠದಲ್ಲೇ ನಡೀತಾ ಇರುವಂತ ಕಾರಣಕ್ಕೋಸ್ಕರ ಎರಡು ಅಟ್ ಎ ಟೈಮ್ ನಡೀತಾ ಇತ್ತು. ಸೊ ಆ ಒಂದು ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ. ನೋಡ್ಬೇಕು, ಮಧ್ಯಂತರ ಬೇಲ್ ಎಕ್ಸ್ಟೆಂಡ್ ಮಾಡುವಂತ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಇನ್ನು ಒಂದ್ ಕಡೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸ್ವಲ್ಪ ಮಾತ್ರ ಇನ್ನು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡಿದ್ರು. ಆ ವಾದ ಕಂಟಿನ್ಯೂ ಆಗಲಿದೆ. ನಾಳೆಗೆ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆಗ್ತಾ ಇದೆ. ಕೊಟ್ಟಿದ್ರಲ್ಲ 6 ವಾರಗಳ ಕಾಲ ಒಂದು ಬೇಲನ್ನ, ಅದು ನಾಳೆಗೆ ಮುಕ್ತಾಯ ಆಗ್ತಾ ಇರುವಂತದ್ದು. ಮೆಡಿಕಲ್ ಬೇಲ್ ವಿಸ್ತರಣೆಗೆ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸರ್ಜರಿ ಡೇಟು ಕೂಡ ಫಿಕ್ಸ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಮೊನ್ನೆ ಕೊನೆಯದಾಗಿ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಅದಕ್ಕೆ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನ ಕೊಡುತ್ತೆ ಕೋರ್ಟ್? ಯಾಕೆಂದ್ರೆ 6 ವಾರಗಳ ಕಾಲಾವಕಾಶ ಕೊಟ್ಟಿದ್ರು ಕೂಡ ಯಾಕೆ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ರು ಎಸ್.ಪಿ.ಪಿ. ಅವರು. ಅಮ್ಲಾಂಗ್ ಅನ್ನುವಂತ ಮಾತ್ರೆ ಬರುತ್ತೆ BP ಕಂಟ್ರೋಲ್ ಮಾಡ್ಲಿಕ್ಕೆ, ₹2 ಅಷ್ಟೇ. ಅದನ್ನ ತಗೊಂಡ್ಬಿಟ್ಟು ಇವರಿಗೆ BP ನಾರ್ಮಲ್ ಮಾಡ್ಲಿಕ್ಕೆ ಆಗಿಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರು ಕೋರ್ಟ್ನಲ್ಲಿ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ. ಸೊ ಮತ್ತೊಂದ್ ಕಡೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಮ್ಮ ವಾದವನ್ನ ಮುಂದುವರಿಸಲಿದ್ದಾರೆ. ಎಷ್ಟು ತನಕ ವಾದ ಮಾಡ್ತಾರೆ ನೋಡ್ಬೇಕು. ಯಾಕೆಂದ್ರೆ ಮೊನ್ನೆ ಸ್ವಲ್ಪ ಹೊತ್ತು, ಅಂದ್ರೆ ಕೆಲ ಹೊತ್ತು ಮಾತ್ರ ವಾದವನ್ನ ಮಂಡಿಸಲಾಗಿತ್ತು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮೊನ್ನೆ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಕೆಲ ಕಾಲ ಮಾತ್ರ ವಾದ ಮಂಡಿಸಲಿಕ್ಕೆ ಚಾನ್ಸ್ ಸಿಕ್ಕಿದ್ದು. ಸೊ ಇವತ್ತು 2:30 ನಂತರ 6 ಜನ ಆರೋಪಿಗಳ ವಾದ ಮಂಡನೆ ಆಗುತ್ತಾ? ಕಂಪ್ಲೀಟ್ ಆಗಿ ಸುದೀರ್ಘವಾದಂತ ವಾದ ಮಂಡನೆ ಆದ್ಮೇಲೆನೆ ಪ್ರತಿಯೊಬ್ಬರದ್ದು ಕೂಡ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರ್ಬೋದಾ, ಅಥವಾ ಒಬ್ಬೊಬ್ಬರದ್ದೇ ತೀರ್ಪನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಋತುರಾಜ್, ಇವತ್ತು ಮಧ್ಯಾಹ್ನ 2:30ಕ್ಕೆ ಶುರುವಾಗುವಂತಹ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವ ಪಡ್ಕೊಂಡಿರುವಂಥದ್ದು ಆರೋಪಿ ದರ್ಶನ್ ಮಧ್ಯಂತರ ಜಾಮೀನು ವಿಸ್ತರಣೆಯ ಒಂದು ವಿಚಾರ. ಈ ಒಂದು ಸಂಬಂಧಪಟ್ಟಂತೆ ಪ್ರಮುಖವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಮೊನ್ನೆ ಅಷ್ಟೇ ವಾದ ಮಾಡಿದ್ರು. ಅಂದರೆ ಇಷ್ಟು ದಿನಗಳ ಅವಧಿಯಲ್ಲಿ ಇದುವರೆಗೂ ಕೂಡ ಸರ್ಜರಿಯ ದಿನಾಂಕ ಅವಧಿಯ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಕೇವಲ ಫಿಸಿಯೋಥೆರಪಿ ಮೂಲಕವಾಗಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆದರೆ ಮಧ್ಯಂತರ ಜಾಮೀನು ಕೊಡಬೇಕು ಅನ್ನೋ ಒಂದು ವಾದ ಮಾಡುವಂಥ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ನೀವು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ರಿ, ಆದರೆ ಈಗ ಇನ್ನೂ ಕೂಡ ಅವರಿಗೆ ಸರ್ಜರಿಯ ಒಂದು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪ್ರಮುಖವಾಗಿ ಅಂಶವನ್ನು ಮಾಡಿದ್ರು. ಆದರೆ ಕೇವಲ ಸಿಲ್ಲಿ ರೀಸನ್ ಆಗಿ BP ವೇರಿಯೇಷನ್ಸ್ ಇದೆ, ಅವರಿಗೆ BP ನಾರ್ಮಲ್ ಆಗಿ ಬಂದಿಲ್ಲ ಅನ್ನೋ ಕೇವಲ ಅದೇ ಒಂದು ರೀಸನ್ ಆಗಿ ಕೊಡ್ತಾ ಇದ್ದಾರೆ. ₹2 ಮಾತ್ರ ತಗೊಂಡ್ರೆ BP ನಾರ್ಮಲ್ ಬರುತ್ತೆ ಅಂತೇಳಿ ಒಂದು ವ್ಯಂಗ್ಯ ರೀತಿಯಲ್ಲಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವತ್ತು ವಾದವನ್ನು ಮಾಡಿದ್ರು. ಇವತ್ತು ಬಹಳ ಮಹತ್ವ ಪಡ್ಕೊಂಡಿರುವಂತೇನೆಂದರೆ ಪ್ರಮುಖವಾಗಿ ಇವತ್ತು ಸಮಯ ಮತ್ತೆ ದಿನಾಂಕದ ಬಗ್ಗೆ ದರ್ಶನ್ ಪರ ವಕೀಲರು ಇವತ್ತು ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ವೈದ್ಯಕೀಯ ಮೆಡಿಕಲ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಕೇವಲ ಇನ್ನೆರಡು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಯಾಕಂದ್ರೆ 6 ವಾರಗಳ ಗಡುವನ್ನು ಕೊಟ್ಟಿತ್ತು ಮಧ್ಯಂತರ ಜಾಮೀನಿಗಾಗಿ. ಹೀಗಾಗಿ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಬೇಕು ಅನ್ನೋದು ಇವರ ಒಂದು ಮನವಿ ಆಗಿರುವಂಥದ್ದು. ಅದಲ್ಲದೆ ಈ ಒಂದು ಪ್ರಮುಖವಾಗಿ ದರ್ಶನ್ಗಿರುವಂತಹ ಹೆಲ್ತ್ ರೀಸನ್ಸ್ ವಿಚಾರವಾಗಿ ಆ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಮೂರ್ತಿಗಳು ಯಾವ ರೀತಿ ಪರಿಗಣನೆಯನ್ನು ಮಾಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಆ ಕೌಂಟರ್ ಕೊಡೋ ರೀತಿಯಲ್ಲಿ ಎಸ್.ಪಿ.ಪಿ. ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅವರು ಕೂಡ ಪ್ರತಿವಾದವನ್ನು ಮಾಡುವಂಥದ್ದು ಏನೇ ಅಂತ ನೋಡಬೇಕು. ಆದರೆ ಮೊದಲನೇದಾಗಿ ಒಂದು ಕಡೆ ರೆಗ್ಯುಲರ್ ಬೇಲ್ ಅರ್ಜಿ ಜೊತೆಯಲ್ಲಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ವಿಚಾರವಾಗಿ ಇವತ್ತು ಒಂದು ಕಡೆ ದರ್ಶನ್ ಪರ ವಕೀಲರು, ಮತ್ತೊಂದು ಕಡೆ ಎಸ್.ಪಿ.ಪಿ. ಅವರು ವಾದ ಪ್ರತಿವಾದಗಳ ಒಂದು ಅಂಶವನ್ನ ಇವತ್ತು ಪ್ರಮುಖವಾಗಿ ತೆಗೆದುಕೊಳ್ಳಬಹುದು. ಆ ಜೊತೆಯಲ್ಲಿ ಇವತ್ತು ಒಂದು ವೇಳೆ ಏನಾದರೂ ಸಿ.ವಿ. ನಾಗೇಶ್ ಅವರು ದಿನಾಂಕ ಅಂದ್ರೆ ಸರ್ಜರಿಯ ದಿನಾಂಕ ಈಗ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಗಂಗಾಧರ್, ಮಧ್ಯಂತರ ಜಾಮೀನು ಅನ್ನುವಂಥದ್ದು ನಾಳೆ ಎಂಡ್ ಆಗ್ಬಿಡುತ್ತಲ್ಲ. ಸೊ ಹೀಗಾಗಿ ನಾಳೆ ಒಳಗೇನೆ ಈಗ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳ್ಕೊಂಡಿದಾರಲ್ಲ, ಅದು ತೀರ್ಪು ಬರುತ್ತಾ? ಅಕಸ್ಮಾತ್ ಅದೇನಾದ್ರೂ ಮುಂದೂಡಿಕೆ ಆದ್ರೆ ದರ್ಶನ್ ಏನಾದ್ರೂ ಜೈಲಿಗೆ ಹೋಗ್ಬೇಕಾಗತ್ತಾ? ಈ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇದೆ. ಎಸ್, ಸಹಜವಾಗಿ ಅಂದರೆ ಪ್ರಮುಖವಾಗಿ ಅಂದರೆ ಇವತ್ತಿನ ಕೋರ್ಟಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ಈ ಒಂದು ಗಡುವು ಏನಿದೆ ಅದರ 11ನೇ ತಾರೀಕೇನು ಮುಕ್ತಾಯ ಆಗುತ್ತೆ, ಅದು 12 ಅಂದರೆ ಮಧ್ಯರಾತ್ರಿಗೆ ಅದು ಮುಕ್ತಾಯ ಆಗುವಂಥದ್ದು. ಆ ಸಂದರ್ಭದಲ್ಲಿ ನೇರವಾಗಿ ಅವರನ್ನು ಕೋರ್ಟ್ ಯಾವ ರೀತಿ ಸೂಚನೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಅವರು ಪಾಲನೆ ಮಾಡೋಕ್ಕಾಗುತ್ತೆ. ಅಂದರೆ ನೇರವಾಗಿ, ಯಾಕಂದರೆ ಇನ್ನೂ ಕೂಡ ಹೆಲ್ತ್ ಕಂಡೀಷನ್ ಅವರು ಇನ್ನೂ ಟ್ರೀಟ್ಮೆಂಟಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ನೇರವಾಗಿ ತೆಗೆದುಕೊಳ್ಳೋ ಅಲ್ಲಿ ಏನಾದರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಅದು ಪೊಲೀಸರಿಗೆ ಮತ್ತು ಜೈಲಾಧಿಕಾರಿಗಳಿಗೆ ಅದು ಹೊಣೆ ಆಗುತ್ತೆ. ಏನಾದರೂ ಒಂದು ವೇಳೆ ಏನಾದರೂ ಅದು ಸಮಸ್ಯೆ ಆಗಿದ್ರೆ. ಹೀಗಾಗಿ ಕೋರ್ಟ್ಗೆ ಗಮನಕ್ಕೆ ಕೂಡ ಆ ಬಗ್ಗೆ ಒಂದು ವೇಳೆ ಏನಾದರೂ ಅದು ಜಾಮೀನು ಅವಧಿ ವಿಸ್ತರಣೆಯನ್ನು ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಇಲ್ಲ ಇದು ಕೊಡೋಕ್ಕಾಗೋದಿಲ್ಲ ಅಂತ ರೀತಿಯಲ್ಲಿ ಮುಂದಾದ ಸಂದರ್ಭದಲ್ಲಿ ಅವರು ನೇರವಾಗಿ ಜೈಲಿಗೆ ಅಂದರೆ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಡಬೇಕಾಗುತ್ತೆ. ಹೀಗಾಗಿ 11ನೇ ತಾರೀಕು ಒಂದು ವೇಳೆ ಏನಾದರೂ ಅವರನ್ನು ನೇರವಾಗಿ ಆಸ್ಪತ್ರೆಯಿಂದ ಅಲ್ಲಿ ಮೆಡಿಕಲ್ ವಾರ್ಡ್ ಏನಿದೆ ಆಸ್ಪತ್ರೆಯಲ್ಲಿ ಅಂದರೆ ಬಳ್ಳಾರಿ ಜೈಲಿನ ಅಧಿಕಾರಿಗಳ ಸೂಕ್ತ ಪ್ರಕಾರವಾಗಿ ಅವ್ರಿಗೆ ಅಲ್ಲೇ ಟ್ರೀಟ್ಮೆಂಟ್ ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಿ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ವೇಳೆ ಏನಾದರೂ ನ್ಯಾಯಮೂರ್ತಿಗಳು ಹೇಳಿದಂತಹ ಸಂದರ್ಭದಲ್ಲಿ ಅವರು ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳಿರುತ್ತೆ. ಹೀಗಾಗಿ ಕೋರ್ಟ್
ಕೋರ್ಟ್ ಕೆಲವೊಂದು ಸೂಚನೆಗಳನ್ನು ಕೊಡುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಕೋರ್ಟ್ ಹೇಗೆ ಅದನ್ನು ಸೂಚನೆಯನ್ನು ಕೊಡುತ್ತೆ, ಆದೇಶವನ್ನು ಮಾಡುತ್ತೆ, ಅದನ್ನೇ ಕೂಡ ಇವರು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಟ್ರೀಟ್ಮೆಂಟ್ ಪಡುವಂಥ ವ್ಯಕ್ತಿಯನ್ನು ನೇರವಾಗಿ ಅವರನ್ನು ಜೈಲಿಗೆ ಕಳಿಸೋದಕ್ಕಾಗೋದಿಲ್ಲ. ಹೀಗಾಗಿ ಆ ಮೆಡಿಕಲ್ ವಿಚಾರ ಸಂಬಂಧಪಟ್ಟಂತೆ ಏನೋ ಒಂದು ಬೇರೆ ಸಮಸ್ಯೆ ಆದರೆ ಇಡೀ ಅಲ್ಲಿ ಪೊಲೀಸ್ ಕೂಡ ಅದಕ್ಕೆ ತಲೆದಂಡ ಎದುರಿಸಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಪೊಲೀಸರು ಒಂದು ಜೊತೆಯಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿ ಅವರಿಗೆ ಒಂದು ಆದೇಶವನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಒಬ್ಬ ರೋಗಿಯಾಗಿರುವಂಥ ಆರೋಪಿ ದರ್ಶನ್ ಅವ್ರಿಗೆ ಮೆಡಿಕಲ್ ವಿಚಾರವಾಗಿ ಯಾವ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಸೂಚನೆ ಕೊಟ್ಟರು ಕೂಡ ಯಾವ ಸರ್ಕಾರಿ ಆಸ್ಪತ್ರೆಯನ್ನು ಶಿಫ್ಟ್ ಮಾಡಬೇಕು, ಅಥವಾ ಬೆಂಗಳೂರಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಮಾಡಬೇಕಾ, ಅಥವಾ ಬಳ್ಳಾರಿಯಲ್ಲಿ ಅವರು ಸೂಚನೆ ಕೊಟ್ಟಂತ ಅಲ್ಲಿ ಬಳ್ಳಾರಿ ಒಂದು ಆಸ್ಪತ್ರೆ ಅಂದರೆ ಜೈಲಿನ ಸುಪರ್ದಿಗೆ ಬರುವಂಥ ಆಸ್ಪತ್ರೆಯಲ್ಲಿ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾ, ಈ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು 2:30ಕ್ಕೆ ನ್ಯಾಯಮೂರ್ತಿಗಳು ಅಲ್ಲಿ ನಡೆಯುವಂಥ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ಆದೇಶ ಪ್ರತಿವಾದ ವಾದ ಏನು ನಡೆಯುತ್ತೆ, ಅದರಿಂದ ನ್ಯಾಯಮೂರ್ತಿಗಳು ಏನು ಆದೇಶ ಕೊಡ್ತಾರೆ ಅನ್ನೋದು ಕೂಡ ಆ ಬಗ್ಗೆ ಕುತೂಹಲ ಇರುವಂಥದ್ದು. ಅನಂತರ ಅದರ ಬೆಳವಣಿಗೆಗಳ ಬಗ್ಗೆ ಗೊತ್ತಾಗುತ್ತೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ.